ಪ್ರಕಟಣೆ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಈಗ ಗೋಧಿ ಬಣ್ಣದ ಕುದುರೆಯು ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು, ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಳ್ಳುವುದಕ್ಕೆ ಅಧಿಕಾರವು ಕೂಡ ಕೊಡಲ್ಪಟ್ಟಿತ್ತು ಎಂಬುದಾಗಿ ದೇವರ ವಾಕ್ಯವಾಗಿ ಬರೆಯಲ್ಪಟ್ಟಿದೆ. ಅಲ್ಲವೇ? ಹಾಗಾದ್ರೆ ನಾವು ಇದನ್ನ ದೇವರ ವಾಕ್ಯನ ನೋಡಿಕೊಳ್ಳೋಣ. ಜಸ್ಟ್ ಒಂದೇ ತಿಂಗಳಲ್ಲಿ ಆ ಹಡಗಿನಲ್ಲಾದ 3 ನಿಗೂಢ ಸಾವು. ಇದು ಯಾವುದೋ ಹಳೆ ಕಥೆ ಅಲ್ಲ, ಜಸ್ಟ್ ಲಾಸ್ಟ್ ಮಂತ್, ಅದೇ ಏಪ್ರಿಲ್ 2026ರಲ್ಲಿ ಆಗ್ತಿರೋ ರಿಯಲ್ ಇನ್ವೆಸ್ಟಿಗೇಷನ್ ಕೇಸ್. 5 ದಿನದಲ್ಲಿ, ಹೌದು, ಬರೀ 5 ದಿನದಲ್ಲಿ ಮನುಷ್ಯ ಇಡೀ ಪ್ರಪಂಚ ಆ ಹಡಗನ್ನ ನೋಡಿ ಭಯ. ಅಲ್ಲಿರೋದೇ ನೋಡಿ ಕ್ರಿಟಿಕಲ್ ಪಾಯಿಂಟ್. ಆ ಹಡಗಿನಲ್ಲಿ ಪತ್ತೆ ಆಗಿರೋದು ನಾರ್ಮಲ್ ಹಂತ ವೈರಸ್ ಅಲ್ಲ, ಇದು ಆ ಹಂತ ವೈರಸ್ ಫ್ಯಾಮಿಲಿಯಲ್ಲೇ ಬಹಳ ರೇರ್ ಮತ್ತು ಡೇಂಜರಸ್ ಆಗಿರೋ ಆಂಡೀಸ್ ವೈರಸ್. ನಾರ್ಮಲ್ ಹಂತ ವೈರಸ್ ಇಲಿಗಳಿಂದ ಮನುಷ್ಯರಿಗೆ ಬರುತ್ತೆ ನಿಜ, ಆದ್ರೆ ಅದು ಯಾವತ್ತೂ ಒಬ್ಬ ಮನುಷ್ಯರಿಂದ ಇನ್ನೊಬ್ಬ ಮನುಷ್ಯರಿಗೆ ಹರಡಲ್ಲ. ಆದ್ರೆ ಈ ಆಂಡೀಸ್ ವೈರಸ್ ಇದೆಯಲ್ಲ, ಇಡೀ ಪ್ರಪಂಚದಲ್ಲೇ ಮನುಷ್ಯರಿಂದ ಮನುಷ್ಯರಿಗೆ ಹರಡಬಲ್ಲ ಏಕೈಕ ಹಂತ ವೈರಸ್ ಪ್ರಭೇದ ಅಂದ್ರೆ ಅದು ಒಂದು. ಇದಕ್ಕೆ ಈಗ ಎಲ್ಲಾ ದೇಶಗಳು ಆ ಹಡಗಿಗೆ ತಮ್ಮ ಬಾಗಿಲು ಮುಚ್ಚಿರುವುದು. ಸರಿ, ಹಾಗಾದ್ರೆ ಈ ವೈರಸ್ ದೇಹದೊಳಗೆ ಬಂದ್ರೆ ಎಕ್ಸಾಕ್ಟ್ ಆಗಿ ಏನಾಗುತ್ತೆ? ಇದು ಎಷ್ಟು ಕ್ರೂರಿ ಅಂದ್ರೆ ಮೇನ್ ಆಗಿ 3 ಫೇಸ್ ಗಳಲ್ಲಿ ಅಟ್ಯಾಕ್ ಮಾಡುತ್ತೆ. ಮೊದಲನೇದು ಸೈಲೆಂಟ್ ಫೇಸ್. ವೈರಸ್ ದೇಹ ಸೇರಿದ ಮೇಲೆ 1 ವಾರದಿಂದ 8 ವಾರದವರೆಗೆ ನಿಮಗೆ ಏನೇನು ಲಕ್ಷಣ ಇರಲ್ಲ, ನೀವು ಕಂಪ್ಲೀಟ್ ನಾರ್ಮಲ್. ಆಮೇಲೆ ಶುರುವಾಗುತ್ತೆ ಫೇಸ್ 2. ಇದ್ದಕ್ಕಿದ್ದಂತೆ ಜ್ವರ, ಮೈಕೈ ನೋವು. ಯಾವ ಡಾಕ್ಟರ್ಗೂ ಇದು ವೈರಸ್ ಅಂತ ಗೊತ್ತಾಗಲ್ಲ, ಮಾಮೂಲಿ ಜ್ವರ ಅಂದ್ಬಿಡ್ತಾರೆ. ಆದ್ರೆ ಆ ಕೊನೆಯ ಫೇಸ್ ಇದೆಯಲ್ಲ, ದ ಕ್ರಾಶ್ ಫೇಸ್, ಇದು ಅಕ್ಷರಶಃ ನರಕ. ಇದ್ದಕ್ಕಿದ್ದಂತೆ ಪೇಷಂಟ್ಗೆ ಉಸಿರಾಡಲು ಕಷ್ಟ ಆಗುತ್ತೆ. ಯಾಕೆ ಅಂತ ಗೊತ್ತಾದ್ರೆ ನಿಮಗೆ ಶಾಕ್ ಆಗುತ್ತೆ. ಶ್ವಾಸಕೋಶದ ಒಳಗೆಲ್ಲ ರಕ್ತ ಮತ್ತು ಫ್ಲೂಯಿಡ್ ತುಂಬಿಕೊಳ್ಳಲು ಶುರುವಾಗುತ್ತೆ. ಡೆತ್ ರೇಟ್ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 40%. ಅಂದ್ರೆ 100 ಜನರಿಗೆ ಬಂದ್ರೆ 40 ಜನ ಗ್ಯಾರಂಟಿ ಉಳಿಯಲ್ಲ. ಯಾವುದೇ ಕೇಸ್ ಆದರೂ ಅಧಿಕಾರಿಗಳು ಸರ್ಕಾರದ ಸೀಕ್ರೆಟ್ ರಿಪೋರ್ಟ್ ಪ್ರಕಾರ ಈ ಡಚ್ ದಂಪತಿ ಹಡಗು ಏರುವ ಮುನ್ನ ಬರ್ಡ್ ವಾಚಿಂಗ್ ಅಂತ ಒಂದು ಗಾಡಿ ಹೋಗಿದ್ರು. ಅಲ್ಲಿ ಸೋಂಕಿತ ಇಲಿಗಳಿಂದ ಧೂಳನ್ನ ಇವರು ಉಸಿರಾಡಿದ್ದಾರೆ. ಅಲ್ಲಿಂದಲೇ ಈ ಡೆಡ್ಲಿ ವೈರಸ್ ಸ್ಟಾರ್ಟ್ ಆಗಿರೋದು. ಇಲ್ಲಿಗೆ ಕೇಸ್ ಸಾಲ್ವ್ ಆಯ್ತಾ? ರಿಲ್ಯಾಕ್ಸ್ ಆಗ್ಬೋದಾ? ಖಂಡಿತ ಇಲ್ಲ. ಅಸಲಿ ಥ್ರೆಟ್ ಇರೋದೇ ಇಲ್ಲಿ. ಆ ಹಡಗಿನಲ್ಲಿದ್ದ 23 ಜನ ಪ್ರಯಾಣಿಕರು ಈ ಔಟ್ ಬ್ರೇಕ್ ಗೊತ್ತಾಗುವ ಮುನ್ನವೇ ಹಡಗಿನಿಂದ ಇಳಿದು ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ ಇದರ ಸೀರಿಯಸ್ನೆಸ್? ಸಿಂಗಾಪುರ್, ಫಿಲಿಪೈನ್ಸ್, ನೆದರ್ಲ್ಯಾಂಡ್ಸ್ ಇದೆಲ್ಲ ಕೇಳಿದ ಮೇಲೆ ಪ್ರತಿಯೊಬ್ಬರ ತಲೆಯಲ್ಲಿರೋ ಕಾಮನ್ ಪ್ರಶ್ನೆ ಒಂದೇ, ಇದು ಮತ್ತೊಂದು ಕೋವಿಡ್ ಮತ್ತೆ ಮನೆಯಲ್ಲಿ ಕೂರ್ಬೇಕಾ? ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಕೂಡ ಇದನ್ನೇ ಕನ್ಫರ್ಮ್ ಮಾಡಿದೆ. ಯಾಕೆ ಗೊತ್ತಾ? ಕೋವಿಡ್ ಗಾಳಿಯಲ್ಲಿ ಸುಲಭವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿತ್ತು. ಆದ್ರೆ ಈ ಆಂಟೀಸ್ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡಬೇಕು ಅಂದ್ರೆ ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಬೇಕು. ಒಂದೇ ಮನೆಯಲ್ಲಿರೋರು ಅಥವಾ ಪಕ್ಕದಲ್ಲೇ ನಿಂತು ಆರೈಕೆ ಮಾಡುವವರಿಗೆ ಮಾತ್ರ ರಿಸ್ಕ್. ಅದಕ್ಕೆ ಇದು ಮತ್ತೊಂದು ಪ್ಯಾಂಡಮಿಕ್ ಖಂಡಿತ ಆಗಲ್ಲ. ಆದ್ರೆ ಈ ಎಲ್ಲದರ ಮಧ್ಯೆ ಒಂದು ಕಹಿ ಸತ್ಯ ನಾವು ಒಪ್ಪಿಕೊಳ್ಳೇಬೇಕು. ಇವತ್ತಿಗೂ ಈ ವೈರಸ್ಗೆ ಯಾವುದೇ ಅಪೂರ್ಣ ಲಸಿಕೆ ಅಂದ್ರೆ ವ್ಯಾಕ್ಸಿನ್ ಇಲ್ಲ. ಯಾಕೆ ಅಂತ ಯೋಚನೆ ಮಾಡ್ತೀರಾ? ಟೆಕ್ನಾಲಜಿ ಇಲ್ವಾ? ಅಲ್ಲ, ಕಾರಣ ದೂರದ ಹಳ್ಳಿಗಳಲ್ಲಿ ಮಾತ್ರ ಇತ್ತು. ಬಿಗ್ ಫಾರ್ಮಾ ಕಂಪನಿಗಳಿಗೆ ಇದರಲ್ಲಿ ದೊಡ್ಡ ಮಾರ್ಕೆಟ್ ಕಾಣಲಿಲ್ಲ, ದುಡ್ಡು ಬರಲ್ಲ ಅಂತ ರಿಸರ್ಚ್ ಮಾಡಲಿಲ್ಲ. ಹಾಗಾಗಿ ಈಗಲೂ ಯಾರಾದ್ರೂ ಇನ್ಫೆಕ್ಟ್ ಆದ್ರೆ ಅವರಿಗೆ ಆಕ್ಸಿಜನ್ ಕೊಟ್ಟು ಉಸಿರಾಡಿಸುವುದು ಬಿಟ್ರೆ ಆ ವೈರಸ್ ನ ಸಾಯಿಸಲು ಪರ್ಟಿಕ್ಯುಲರ್ ಮೆಡಿಸಿನ್ ಅಂತ ನಮ್ಮ ಹತ್ರ ಇಲ್ಲ. ಸೊ ನಾವೀಗ ಪ್ಯಾನಿಕ್ ಆಗ್ಬೇಕಾ? ಬೇಡ. ಆದ್ರೆ ಏಷ್ಯಾ ಖಂಡದಲ್ಲೂ ಬೇರೆ ಹಂತ ವೈರಸ್ಗಳಿವೆ ಅನ್ನೋದು ನೆನಪಿರಲಿ. ಹೀಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಬಹಳ ದಿನಗಳಿಂದ ಮುಚ್ಚಿರುವ ಹಳೆ ಮನೆ ಗೋಡೌನ್ ಕ್ಲೀನ್ ಮಾಡುವಾಗ ಮಿಸ್ ಮಾಡದೆ ಮಾಸ್ಕ್ ಯೂಸ್ ಮಾಡಿ. ಕ್ಯಾಂಪಿಂಗ್ ಹೋದಾಗ ಸ್ವಲ್ಪ ಎಚ್ಚರವಿರಲಿ. ಪ್ಯಾನಿಕ್ ಬೇಡ, ಆದ್ರೆ ಸರಿಯಾದ ಇನ್ಫಾರ್ಮೇಶನ್ ಇರಲಿ. ಪ್ರಕಟಣೆ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ,
ಈಗ ಗೋಧಿ ಬಣ್ಣದ ಕುದುರೆ ಇವು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು. ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಳ್ಳುವುದಕ್ಕೆ ಅಧಿಕಾರವು ಕೂಡ ಕೊಡಲ್ಪಟ್ಟಿತ್ತು ಎಂಬುದಾಗಿ ದೇವರ ವಾಕ್ಯವಾಗಿ ಬರೆಯಲ್ಪಟ್ಟಿದೆ. ಅಲ್ಲವೇ? ಹಾಗಾದ್ರೆ ಇದು ದೇವರ ವಾಕ್ಯ ಏನೇ ಹೇಳುತ್ತೆ ಎಂಬುದಾಗಿ ಪ್ರಕಟಣೆಯಲ್ಲಿ 6ನೇ ಅಧ್ಯಾಯ 7ನೇ ವಾಕ್ಯ ನೋಡುವಾಗ, ಆತನು 4ನೇ ಮುದ್ರೆನ ಹೊಡೆದಾಗ 4ನೇ ಜೀವಿಯು ಭಾ ಅನ್ನುವ ಶಬ್ದವನ್ನ ಕೇಳಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಲ್ಲವೇ? ಹಾಗಾದ್ರೆ ಈ 4ನೇ ಜೀವಿ ಏನಂತ ಕರಿತಾ ಇದೆ ಅಂದ್ರೆ ಬಾ ಎಂಬುದಾಗಿ. ಹಾಗಾದ್ರೆ ಈ ವಿಷಯ, ಈ ಘಟನೆ ಎಲ್ಲಿ ನಡಿಬೇಕೆಂಬುದಾಗಿ ದೇವರು ಹೇಳುತ್ತಾನೆ ಅಂದ್ರೆ ಭೂಮಿಯಲ್ಲಿ ಈ ವಿಷಯ ನಡಿಬೇಕೆಂಬುದಾಗಿ. ಇದು ಬೂದು ಬಣ್ಣದ ಕುದುರೆ ಅನ್ನೋದು ಇದು ಒಂದು ಆತ್ಮವಾಗಿದೆ. ಅಲ್ಲವೇ? ಈ ಯಾವ ರೀತಿಯಲ್ಲಿ ದೇವರ ವಾಕ್ಯ ಹೇಳುತ್ತೆ ನಮಗೆ ಜಕರ್ಯ ಗ್ರಂಥದಲ್ಲಿ 1ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಜಕರ್ಯನು ಬರೆದ ಪುಸ್ತಕ ಜಕರ್ಯ ಬರೆದ ಪುಸ್ತಕದಲ್ಲಿ 6ನೇ ಅಧ್ಯಾಯ ಮತ್ತು 2ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಮೊದಲನೆಯ ರಥವು ಕೆಂಪು ಕುದುರೆಗಳು, 2ನೆಯ ರಥವು ಕಪ್ಪು ಕುದುರೆಗಳು, 3ನೆಯ ರಥವು ಬಿಳಿ ಕುದುರೆಗಳು, 4ನೆಯ ರಥವು ಮಚ್ಚೆಯ ಬಲವಾದ ಕುದುರೆಗಳು ಕಟ್ಟಿದ್ದವು. ವಿವರಿಸುವ ದೇವದೂತ ನನ್ನ ಸ್ವಾಮಿ, ಇವುಗಳನ್ನು ಏನು ಎಂದು ನಾನು ಪ್ರಸ್ತಾವನೆತ್ತಿ ಕೇಳಲು ಆ ದೇವದೂತನು ನನಗೆ, ಇವು ಆಕಾಶದ 4 ಗಾಳಿಗಳು ಆ ಭೂಲೋಕದೊಡೆಯನ ಸನ್ನಿಧಿಯಲ್ಲಿ ನಿಂತು ಅಲ್ಲಿಂದ ಹೊರಟು ಬರುತ್ತಾ ಇದೆ ಎಂದು ಉತ್ತರ ಕೊಟ್ಟನು. ಹಲವೆಯ 4 ಗಾಡಿಗಳು ಅಂದ್ರೆ 4 ಆತ್ಮಗಳಾಗಿವೆ. ಇದು ಎಲ್ಲಿಂದ ಹೊರಟು ಬರ್ತಾ ಇದೆ ಅಂದ್ರೆ ಪರಲೋಕದ ದೇವರಿಂದನೇ ಬರ್ತಾ ಇದೆ, ಭೂಮಿಯಿಂದ ಸೈತಾನನಿಂದ ಯಾವ ಬರ್ತಾ ಇಲ್ಲ. ಹಲವೆಯ ಆದ್ರಿಂದ ನಾವು ದೇವರ ವಾಕ್ಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳುವಾಗ ಇದು ದೇವರ ವಾಕ್ಯ ಹೇಳ್ತಾ ಇದೆ, ಪರಲೋಕದೊಡೆಯನ ಸನ್ನಿಧಾನದಲ್ಲಿ ನಿಂತಿದ್ದ ಅಲ್ಲಿಂದ ಈ 4 ಆತ್ಮಗಳು ಬರ್ತಾ ಇದೆ. ಈ 4 ಆತ್ಮಗಳಿಗೆ ಎಲ್ಲಿ ಬರ್ತಾ ಇದೆ ಅಂತ ದೇವರ ವಾಕ್ಯ ನಾವು ಪ್ರಕಟಣೆಯಲ್ಲಿ ಓದ್ತಾ ಇದ್ದೀವಿ. ಈ ಆತ್ಮ ಬೂದು ಬಣ್ಣದ ಕುದುರೆ. ಈ ಬೂದು ಬಣ್ಣದ ಕುದುರೆ ಅಂದ್ರೆ ಕುದುರೆ ಅಲ್ವೇ ಅಲ್ಲ. ಅದೇನನ್ನ ಸೂಚಿಸುತ್ತೆ ಅಂದ್ರೆ ಅದು ಬೂದು ಬಣ್ಣದ ಒಂದು ಆತ್ಮವಾಗಿದೆ. ಈ ಆತ್ಮ ಭೂಮಿಯ ಮೇಲೆ ಬರುತ್ತೆ. ಭೂಮಿ ಮೇಲೆ ಬಂದಾಗ ಅದು ಕೆಲಸ ಕೊಟ್ಟಿರ್ತಾನೆ ದೇವರು ಪರಲೋಕದಲ್ಲಿ. ಆ ಕೆಲಸನ ಭೂಮಿಯಲ್ಲಿ ನಡೆಸುತ್ತೆ. ಅದೇನ್ ಕೆಲಸ ಕೊಡ್ತಾನೆ ಪರಲೋಕದಲ್ಲಿ? ದೇವ್ರಿಗೆ ಎಷ್ಟು ಕೋಟ್ಯಾನುಗಟ್ಟಲೆ ದೇವದೂತರು ಇರ್ತಾರೆ. ಆ ದೇವದೂತರಲ್ಲಿ ಒಬ್ಬ ದೇವದೂತ ಯಾರು? ಮತ್ತೆ ಎಂಬ ಸುವಾರ್ತೆಯಲ್ಲಿ ಬರ್ತಾನೆ ಅಂದ್ರೆ ಗಬ್ರಿಯೇಲ ಬರ್ತಾನೆ. ಇವನ್ ಕೆಲಸ ಏನಂದ್ರೆ ದೇವ್ರ ವಿಷಯನ ಮತ್ತೊಬ್ಬರಿಗೆ ಹೇಳ್ಬೇಕು. ಅದೇ ಈ ದೇವದೂತನ ಕೆಲಸ. ಆದ್ರಿಂದ ಗಬ್ರಿಯೇಲನಿಗೆ ದೇವ್ರು ಹೇಳಿ ಕಳ್ಸಿರ್ತಾನೆ. ಗಬ್ರಿಯೇಲ ಹೇಳ್ತಾನೆ, ಮರಿಯಳ ಬಳಿಗೆ ಹೋಗಿ ಮರಿಯಳಿಗೆ ಹೇಳೋ, ನೀನು ಒಬ್ಬ ಮಗನನ್ನ ಇರುತ್ತಿ, ಅವನಿಗೆ ಯೇಸು ಎಂಬುದಾಗಿ ಹೆಸರು ಇಡು ಎಂಬುದಾಗಿ ನೀನು ಹೇಳಂದಾಗಿ ದೇವರು ಗಬ್ರಿಯೇಲನಿಗೆ ಹೇಳ್ತಾನೆ. ಆ ಗಬ್ರಿಯೇಲ ದೇವದೂತ ಎಲ್ಲಿಂದ ಬರ್ತಾನೆ? ಪರಲೋಕದಿಂದ ಗೋಲೋಕಕ್ಕೆ ಬರ್ತಾನೆ. ಅಲ್ಲಿ ಬಂದವನ್ನ ಏನ್ ಮಾಡ್ತಾನೆ? ಮರಿಯಳು ಇರ್ತಾಳೆ ಇಸ್ರಾಯೇಲ್ ದೇಶದಲ್ಲಿ. ಇಸ್ರಾಯೇಲ್ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ದೇವರ ಮರಿಯಳನ್ನೇ ಆಯ್ಕೆ ಮಾಡಿದ್ರು. ಮರಿಯಳ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ಮರಿಯಳ ಸಂಗಡ ಈ ಗಬ್ರಿಯೇಲ ದೇವದೂತ ಮಾತನಾಡ್ತಾನೆ. ದೇವರು ಹೇಳಿದ್ದಾನೆ, ಮರಿಯಳೆ ಏನು ಒಬ್ಬ ಗಂಡು ಮಗವನ್ನ ಹೆರುತ್ತಿ, ಆತನಿಗೆ ನೀನು ಯೇಸು ಎಂಬುದಾಗಿ ಹೆಸರು ಇಡಬೇಕು ಎಂಬುದಾಗಿ. ಇದೇ ಸಾಧ್ಯ ಅಂತ ಅವಳು ಹೇಳ್ತಾಳೆ, ಯಾಕಂದ್ರೆ ಇನ್ನು ಮದುವೆ ಆಗಿರಲ್ಲ. ಆದ್ರಿಂದ ಇದು ಪವಿತ್ರ ಆತ್ಮನು ನಿನ್ನ ಮೇಲೆ ಬರಲು ಇದು ನಡೆಯುತ್ತೆ. ನಡೆಯಲ್ಲ ಅನ್ನೋ ಮಾತೇ ಇಲ್ಲ ಅಲ್ಲಿ ದೇವರ ವಾಕ್ಯ. ದೇವರು ಏನ್ ಹೇಳ್ತಾನೋ ಅದು ಭೂಮಿಲಿ ನಡೆಯುತ್ತೆ. ಇದು ಪರಲೋಕದಲ್ಲಿ ದೇವರು ತೀರ್ಮಾನ ಮಾಡಿದ್ದನು, ಮರಿಯಳಿಂದ ಯೇಸು ಕ್ರಿಸ್ತನ ಜನನ ಉಂಟಾಗಲಿ ಎಂಬುದಾಗಿ. ಅದರಂತೆ ಗಬ್ರಿಯೇಲನ ಭೂಮಿಗೆ ಬಂದು ಏನ್ ಮಾಡ್ತಾನೆ? ದೇವರು ಹೇಳಿದ ವಿಷಯನ ಮರಿಯಳಿಗೆ ಹೇಳಿ ಮುಗಿಸ್ತಾನೆ. ಅಲ್ಲಿಗೆ ಗಬ್ರಿಯೇಲನ ಕೆಲಸ ಮುಗಿದೋಗುತ್ತೆ. ಅದೇ ರೀತಿಯಾಗಿ ಈಗ ನಾವು ಜಕರ್ಯ ಗ್ರಂಥದಲ್ಲಿ ಕೂಡ 6ನೇ ಅಧ್ಯಾಯ 2, 3, 4, 5 ಈ 4 ವಾಕ್ಯದಲ್ಲಿ ನೋಡಿದ್ರೆ ಈ ಕುದುರೆಗಳು ಏನನ್ನ ಸೂಚಿಸ್ತಾವಂದ್ರೆ ಇದು ಪರಲೋಕದಲ್ಲಿ ಒಂದು ಗಾಳಿ ಅಥವಾ ಒಂದು ಆತ್ಮವನ್ನ ಸೂಚಿಸುವಂತದ್ದಾಗಿದೆ. ಈ ಆತ್ಮಗಳು ಏನ್ ಕೆಲಸ ಅಂದ್ರೆ ಈ ಆತ್ಮಗಳು ಕೂಡ ದೇವರು ಒಂದು ಕೆಲಸ ಒಪ್ಪಿಸ್ಕೊಂಡಿರ್ತಾನೆ. ಆ ಕೆಲಸನ ಇದು ಎಲ್ಲಿ ಮಾಡ್ಬೇಕಂದ್ರೆ ಭೂಮಿಯಲ್ಲಿ ಮಾಡಿ ಮುಗಿಸ್ಬೇಕು. ಹಾಗಾದ್ರೆ ಈಗ ಪ್ರಕಟಣೆ 6ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ 8ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಬೂದಿ ಬಣ್ಣದ ಕುದುರೆ ನಮಗೆ ಕಾಣಿಸುತ್ತೆ ಅಂತ ದೇವರ ವಾಕ್ಯ ಹೇಳುತ್ತೆ. ಪ್ರಕಟಣೆಯಲ್ಲಿ ಇರುವ ಎಲ್ಲಾ ವಾಕ್ಯಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇದು ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ,
ಆದ್ರೆ ನನ್ನ ಹೆಸರೇ ಅಲ್ಲಿ ದೇವರು ಬರ್ಸಲ್ಲ. ಏನು ಬರ್ಸ್ಬಿಡ್ತಾನಂದ್ರೆ ನನ್ನ ನೆರಳಿನ ವಿಷಯವಾದ ರೀತಿಯಲ್ಲಿ ಆತನ ಮಾತನಾಡ್ತಾನೆ. ಹಾಲೆಲೂಯಾ. ಆದ್ರಿಂದ ಗೋಧಿ ಬಣ್ಣದ ಕುದುರೆ ಅಂದ್ರೆ ಅದು ಗೋಧಿ ಬಣ್ಣದ ಕುದುರೆ ಅಲ್ಲ, ಅದು ಒಂದು ಆತ್ಮವಾಗಿದೆ. ಹಾಲೆಲೂಯಾ. ಗೋಧಿ ಬಣ್ಣದ ಕುದುರೆ ಅಂದ್ರೆ ಏನು? ಒಂದು ಆತ್ಮ. ಈ ಆತ್ಮ ಏನ್ ಮಾಡುತ್ತಂದ್ರೆ ಭೂಮಿಯಲ್ಲಿ ದೇವರು ಒಂದು ಕೆಲಸ ಒಪ್ಪಿಸ್ಕೊಟ್ಟಿರ್ತಾನೆ. ಆ ಕೆಲಸ ಭೂಮಿಗೆ ಬಂದು ಈ ಆತ್ಮ ಕೆಲಸ ಮಾಡಿ ಮುಗಿಸ್ಬೇಕಾಗುತ್ತೆ. ಹಾಲೆಲೂಯಾ. ಇಲ್ಲಿ ಪ್ರಕಟಣೆಯಲ್ಲಿ ಕರೆಕ್ಟ್ ಆಗಿ ಆ 7 ಮುದ್ರೆಗಳು ಎಲ್ಲ ಬರ್ತವೆ. ಹಾಲೆಲೂಯಾ. ಈ ಪ್ರಕಟಣೆ ವಾಕ್ಯಕ್ಕೆ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ ದಾನಿಯೇಲನ ಗ್ರಂಥದಲ್ಲಿ ದೇವರ ಆತ್ಮ ಮಾತನಾಡ್ತಾನೆ. ದಾನಿಯೇಲ, ಇದು ನಿನ್ ಕಾಲದಲ್ಲೆಲ್ಲ ನಾನು ನೆರವೇರಿಸಲ್ಲ, ಈ ಮುದ್ರೆ ಈ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ ದೇವರು ಹೇಳ್ತಾನೆ. ಹಾಲೆಲೂಯಾ. ಅದೇ ಪ್ರಕಟಣೆ ವಾಕ್ಯ 22ನೇ ಅಧ್ಯಾಯ ನಾವು 18ನೇ ವಾಕ್ಯವನ್ನ ಓದಿಕೊಳ್ಳೋಣ. ಇಲ್ಲಿ ದೇವರು ಈ ಯೋಹಾನನಿಗೆ ಏನ್ ಹೇಳ್ತಾನೆ ಅಂತಾಗಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳುವರಾಗಿರೋಣ. 19ನೇ ವಾಕ್ಯ 18-19ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ಈ ಪುಸ್ತಕ ಪ್ರವಾದನ ವಾಕ್ಯಗಳು ಕೇಳುವವನಿಗೆ ನಾನು ಸಾಕ್ಷಿ ಹೇಳುವುದೇನೆಂದರೆ, ಹಾಲೆಲೂಯಾ, ಈ ಗ್ರಂಥಕ್ಕೆ ಈ ಮಾತುಗಳು ಎಲ್ಲ ಏನಾಗಿದೆ ಅಂದ್ರೆ ನೆರವೇರಲ್ಪಡುವ ಸಮಯವು ಸಮೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಕಟಣೆ 22ನೇ ಅಧ್ಯಾಯ 10ನೇ ವಾಕ್ಯ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನ ಗುಪ್ತವಾಗಿ ಹೇಳಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಹಾಲೆಲೂಯಾ. ಈ ಪ್ರಕಟಣೆ ಗ್ರಂಥದ ವಿಷಯಗಳು ಈಗ ನೆರವೇರುವ ಟೈಮ್ಗೆ ನಾವು ಬಂದಿದ್ದೇವೆ. ನಾವಿನ್ನೂ ಅಂತ್ಯಕಾಲದಲ್ಲಿ ಇಲ್ಲ, ಈಗಾಗಲೇ ಎಲ್ಲಿದ್ದೇವೆ ಅಂದ್ರೆ ಅಂತದ ಕ್ಷಣದಲ್ಲಿದ್ದೇವೆ. ಯಾಕಂದ್ರೆ ನಾವು 1ನೇ ಕೊರಿಂಥದಲ್ಲಿ 15ನೇ ಅಧ್ಯಾಯ 51ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಕಡೆಯ ತುತ್ತೂರಿ ಊದಲಾಗಿ ನಾವೆಲ್ಲರೂ ಎತ್ತಲ್ಪಡುವಂತವರಾಗಿದ್ದೇವೆ. ಹಾಲೆಲೂಯಾ. ಆ ತುತ್ತೂರಿ ಊದದೆ ಒಂದ್ ನಿಮಿಷದಲ್ಲಿ ಓದಿ ಮುಗಿಸ್ಬಿಡ್ತಾರೆ ದೇವದೂತರು. ಅದನ್ನು ಕೂಡ ಒಬ್ಬ ದೂತರಿಗೆ ದೇವರಿಗೆ ಆಗಲೇ ನೇಮಿಸ್ಬಿಟ್ಟಿದ್ದಾನೆ. ಆ ದೂತ ಬಂದು ಹೋದಾಗ ನಾವು ಕಣ್ಣು ರೆಪ್ಪೆ ಬಿಡಷ್ಟೊತ್ತಿಗೆ ಭೂಲೋಕವನ್ನ ಬಿಟ್ಟು ಪರಲೋಕದ ರಾಜ್ಯದೊಳಗೆ ಪ್ರವೇಶಿಸುವಂತ ದಿನವನ್ನ ದೇವರು ಈಗಾಗಲೇ ನೇಮಿಸಿದ್ದಾನೆ. ಹಾಲೆಲೂಯಾ. ಹಾಗಾದ್ರೆ ಈಗ ಪ್ರಕಟಣೆಯ ಎಲ್ಲ ವಾಕ್ಯಗಳು ನೆರವೇರುವಂತ ಕಾಲದಲ್ಲಿ ಈಗಾಗಲೇ ನಾವು ಬಂದಿದ್ದೇವೆ. ಆಮೇಲೆ ಈಗ 1ನೇ ಮುದ್ರೆ, 2ನೇ ಮುದ್ರೆ, 3ನೇ ಮುದ್ರೆ ಎಲ್ಲ ಆಗಿ ಈಗಾಗಲೇ ನಾವು ಎಲ್ಲಿ ಬರ್ತಾ ಇದ್ದೇವೆ ಅಂದ್ರೆ 4ನೇ ಮುದ್ರೆಯ ಸ್ಥಾನಕ್ಕೆ ಈಗಾಗಲೇ ಬಂದ್ಬಿಡ್ತಾ ಇದ್ದೇವೆ. ಅದರ ಸೂಚನೆಯಾಗಿ ಈಗಾಗಲೇ ಗೋಧಿ ಬಣ್ಣದ ಕುದುರೆ ಇದೇನ್ ಮಾಡುತ್ತೆ ಎಂಬುದಾಗಿ ಅಲ್ಲಿ ಪ್ರಕಟಣೆ 6ನೇ ಅಧ್ಯಾಯ 8ನೇ ವಾಕ್ಯ ನಮ್ಗೆ ಹೇಳ್ತದೆ. ಗೋಧಿ ಬಣ್ಣದ ಕುದುರೆ ನನಗೆ ಕಾಣಿಸಿತ್ತು, ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು ಅಂದ್ರೆ ಮರಣ ಅಥವಾ ಸಾವು, ಡೆತ್ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಈ ಕುದುರೆ ಮೇಲೆ ಏನ್ ಇದೆ ಅಂದ್ರೆ ಒಂದು ಆತ್ಮ ಕೂತಿದೆ. ಆ ಆತ್ಮ ಏನ್ ಮಾಡುತ್ತೆ ಅಂದ್ರೆ ಮೃತ್ಯು ಅಂದ್ರೆ ಏನು? ಸಾವು ಕೊಡುತ್ತೆ. ಆ ಆತ್ಮದ ಕೆಲಸನೇ ಸಾವು ಕೊಡೋದೇ ಆ ಆತ್ಮದ ಕೆಲಸ. ಹಾಲೆಲೂಯಾ. ಆಮೇಲೆ ದೇವರ ವಾಕ್ಯ ಹೇಳುತ್ತೆ, ಅವನ ಹಿಂದೆ ಪಾತಾಳವೆಂಬವನು ಬಂದನು. ಹಾಲೆಲೂಯಾ. ಯಾಕೆ ಪಾತಾಳದವನು ಅವನ ಹಿಂದೆ ಬರ್ತಾನಂದ್ರೆ ಈ ಆತ್ಮ ಅವನನ್ನು ಸಾಯಿಸ್ಬಿಟ್ರೆ ಇನ್ನೊಂದು ಆತ್ಮ ಅದೇನ್ ಮಾಡುತ್ತಂದ್ರೆ ಪಾತಾಳಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕೆ ಪಾತಾಳಕ್ಕೆ ಕರ್ಕೊಂಡು ಹೋಗುತ್ತಂದ್ರೆ ಅವ್ರ ಆತ್ಮ ಸತ್ತೋದವ್ರು ಯೇಸು ನಂಬಿ ಸತ್ತಿದ್ರೆ ಪರದೇಶಕ್ಕೆ ಹೋಗ್ತಾರೆ. ಯೇಸುನ ನಮ್ದೇ ಸತ್ತೋದ್ರೆ ಅವರ ಆತ್ಮ ಈ ಪಾತಾಳಕ್ಕೆ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಈಗ ನರಕಕ್ಕೆ ಯಾರನ್ನೂ ಹಾಕಲ್ಲ. ಯಾಕೆ ಹಾಕಲ್ಲ ದೇವರು? ಇನ್ನು ಹೇಳ್ಬೇಕಂದ್ರೆ ದೇವರು ನರಕನೇ ಓಪನ್ ಮಾಡಿಲ್ಲ. ಹಾಲೆಲೂಯಾ. ಯಾವಾಗ ದೇವರು ನರಕನ ಓಪನ್ ಮಾಡ್ತಾನಂದ್ರೆ 7 ವರ್ಷ ಉಪದ್ರವದ ಕಾಲದ ಅಂತ್ಯದಲ್ಲಿ ದೇವರು ನರಕದ ಬಾಗಿಲನ್ನು ಓಪನ್ ಮಾಡ್ತಾನೆ. ಅದರಲ್ಲಿ ಫಸ್ಟ್ ದೇವ್ರು ಯಾರನ್ನ ಹಾಕ್ತಾನೆ ಅಂದ್ರೆ ಅನೇಕರು ಅನ್ಕೊಂಡಿರ್ತಾರೆ ಫಸ್ಟ್ ಸೈತಾನನ್ನೇ ಹಾಕ್ಬಿಡ್ತಾನೆ ದೇವ್ರು ಅಂತ. ಆದ್ರೆ ಸೈತಾನನ್ನೇ ಹಾಕಲ್ಲ ದೇವರು. ಯಾರನ್ನ ಹಾಕ್ತಾನಂದ್ರೆ ಸೈತಾನನಿಗೆ ಒಬ್ಬ ಮಗನಿರ್ತಾನೆ, ಅವನನ್ನ ಹಾಕ್ತಾನೆ. ಸೈತಾನನ ಮಗ ಯಾರು? ಅಂತ್ಯಕ್ರಿಸ್ತನಾಗಿದ್ದಾನೆ. ಹಾಲೆಲೂಯಾ. ಅವರಿಗೆ ಸಪೋರ್ಟ್ ಆಗಿರುವಂತ ಆತ್ಮ ಯಾವ್ದಂದ್ರೆ ಸುಳ್ಳು ಪ್ರವಾದಿಯ ಆತ್ಮವಾಗಿದೆ. ಹಾಲೆಲೂಯಾ. ಇವುಗಳ ವಿಷಯವಾಗಿ ನಾವು ಪ್ರಕಟಣೆ ಕಳೆದ ವಾರವೆಲ್ಲ ನಾವು ನೋಡ್ಕೊಂಡಿದ್ದೇವೆ. ಹಾಲೆಲೂಯಾ. ಯಾಕಂದ್ರೆ ಅಲ್ಲಿ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಯಪಡಿಸಿದವಾಗಿ ಪ್ರಕಟಣೆಯಲ್ಲಿ ದೇವರ ವಾಕ್ಯ ಎಲ್ಲ ವಿಷಯಗಳನ್ನು ಹೇಳಿರುವಾಗ ಇವತ್ತು ನಾವು ಈ ಪ್ರಕಟಣೆ 6ನೇ ಅಧ್ಯಾಯ 8ನೇ ವಾಕ್ಯವನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಈಗ ಒಂದಾಗಿ ನಾವು ಮುಂದೆ ನೋಡ್ತಾ ಇದ್ದೀವಿ. ಅವನ ಹಿಂದೆ ಪಾತಾಳವೆಂಬವನು ಬಂದನು, ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟುರೋಗದಿಂದಲೂ ಕಾಡು ಮೃಗದಿಂದಲೂ ಕೊಳ್ಳುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತ್ತು. ಅಂದ್ರೆ ಅವ್ರನ್ನ ಮುಗಿಸೋದಕ್ಕೆ ಅಧಿಕಾರ ಇವಾಗ ಕೊಡಲ್ಪಟ್ಟಿದೆ. ಯಾರು ಕೊಡಲ್ಪಟ್ಟಿದೆ ಅಂದ್ರೆ ದೇವರು ಒಂದು ಆತ್ಮನ ಕಳಿಸಿದ್ದಾನೆ. ಆತ್ಮ ಎಲ್ಲಿಂದ ಬಂದಿದೆ? ಸೈತಾನಿಂದ ಬಂದಿಲ್ಲ. ಎಲ್ಲಿಂದ ಬಂದಿದೆ? ಪರಲೋಕದ ದೇವರಿಂದನೇ ಬಂದಿದೆ. ದೇವರೇ ಕಳಿಸ್ತಾ ಇದ್ದಾನೆ. ಏನಕ್ಕೆ?
ಸಾಯಿಸೋದಕ್ಕೆ ಕಳಿಸ್ತಾ ಇದ್ದಾರೆ ಒಂದು ಆತ್ಮ. ಆ ಆತ್ಮ ಏನ್ ಮಾಡ್ತದೆ ಅಂದ್ರೆ ಭೂಮಿಯಲ್ಲಿ ಕಾಲು ಭಾಗದ ಜನರನ್ನ ಸಾಯಿಸುತ್ತೆ. ಆದ್ರೆ ಕಾಲು ಭಾಗ ಅಂದ್ರೆ ಎಷ್ಟು ಜನ ಆಗ್ಬೋದು ಅದನ್ನು ಕೂಡ ನಾವು ಲೆಕ್ಕ ಹಾಕ್ಬೇಕು. ಲೆಕ್ಕ ಹಾಕ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕು, ಇಡೀ ಭೂಮಿಯ ಜನಸಂಖ್ಯೆ ಗೊತ್ತಿರಬೇಕು. ಈಗ ಭೂಮಿಯ ಜನಸಂಖ್ಯೆ ಎಷ್ಟೈತೆ? 8 ಕೋಟಿನೂ ಇಲ್ಲ. ಈಗ ಅಲ್ಲಿ ಭೂಮಿಯ ಜನಸಂಖ್ಯೆ 800 ಕೋಟಿ ಇದೆ. ಅಲ್ಲಲ್ವ? ಈಗ 800 ಕೋಟಿಯಲ್ಲಿ ನಾವ್ ಏನ್ ಮಾಡ್ಬೇಕು? ಕಾಲು ಭಾಗ ಅಂದ್ರೆ ಕಾಲು ಭಾಗ ಮಾಡಿ ಎಷ್ಟಾಗುತ್ತೆ? ಅವಾಗ ಕಾಲು ಭಾಗ ಮಾಡಿದಾಗ ಎಷ್ಟಾಗುತ್ತೆ? ಅರ್ಧ ಅಂದ್ರೆ 400 ಕೋಟಿ ಆಗುತ್ತೆ. 400 ಕೋಟಿಲಿ ಅರ್ಧ ಮಾಡಿದ್ರೆ ಕಾಲು ಭಾಗ ಅಂದ್ರೆ 200 ಕೋಟಿ ಆಗುತ್ತೆ. ಹಾಗಾದ್ರೆ 200 ಕೋಟಿ ಜನರನ್ನ ದೇವರು ಏನ್ ಮಾಡ್ತಾನಂದ್ರೆ ಈಗ ಸಾಯಿಸೋದಕ್ಕೆ ಒಂದು ಪ್ಲಾನ್ ಮಾಡಿಟ್ಟಿದ್ದಾನೆ. ಅದುವೇ ಇದು ಪ್ರಕಟಣೆ 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ 4ನೇ ಮುದ್ರೆ ಹೊಡೆಯುವಾಗ ಈ ಘಟನೆ ಭೂಮಿಯಲ್ಲಿ ಸಂಭವಿಸುವಂತದ್ದಾಗಿದೆ. ಹಾಲೆಲೂಯಾ. ಹಾಗಾದ್ರೆ ಈ 200 ಕೋಟಿಯಲ್ಲೂ ಕೂಡ ದೇವ್ರು ಏನ್ ಮಾಡ್ತಾನಂದ್ರೆ ಅದರಲ್ಲೂ ಕೂಡ ಭಾಗ 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 ಮಾಡ್ತಾ ಇದ್ದಾನೆ. ಅದೇ ಯಾವ ರೀತಿಯಲ್ಲಿ ದೇವ್ರು ಭಾಗ ಭಾಗ ಮಾಡ್ತಾನೆ ಅಂದ್ರೆ ಅಲ್ಲಿ ದೇವ್ರ ವಾಕ್ಯನೇ ನಮ್ಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಅಂದ್ರೆ ಒಂದು ಅಂಶ, ಅದೇ ಒಂದು ಸಪರೇಟ್ ಭಾಗ. ಬರದಿಂದಲೂ ಅಂದ್ರೆ ಅದೇ ಒಂದು ಸಪರೇಟ್ ಭಾಗ ಆಗುತ್ತೆ. ಅಂಟು ರೋಗದಿಂದ ಅಂದ್ರೆ ಇದೇ ಒಂದು ಸಪರೇಟ್ ಭಾಗ ಆಗುತ್ತೆ. ಕಾಡು ಮೃಗಗಳಿಂದಲೂ ಅಂದ್ರೆ ಇದೇ ಒಂದು ಸಪರೇಟ್ ಭಾಗ. ಹಾಗಾದ್ರೆ ಇಲ್ಲಿ ಎಷ್ಟು ಭಾಗಗಳನ್ನ ದೇವ್ರು ಮಾಡಿದ್ದಾನೆ ಅಂದ್ರೆ 4 ಭಾಗ ಮಾಡಿದ್ದಾನೆ. ಹಾಗಾದ್ರೆ ನಮ್ಗೆ ದೇವ್ರ ವಾಕ್ಯ ಮೇಲೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಕಾಲು ಭಾಗ ಅಂದ್ರೆ ನಮ್ಗೆ 200 ಕೋಟಿ ಆಗೋಯ್ತು. 200 ಕೋಟಿ ಜನರಲ್ಲಿ ಈಗ ಕಾಲು ಭಾಗದಲ್ಲಿ ಈಗ 4 ಅಂಶದಿಂದ ದೇವರು ಒಂದೊಂದು ಅಂಶದಲ್ಲಿ ಒಬ್ಬೊಬ್ಬರನ್ನ ಹೇಗೆ ಸಾಯಿಸೋದಕ್ಕೆ ಈಗಾಗಲೇ ಒಂದು ಆತ್ಮನ ಕಳಿಸಿದ್ದಾನಂದ್ರೆ ಅದ್ರಲ್ಲಿ ಕತ್ತಿಯಿಂದಲೂ ಅಂದ್ರೆ ಈಗ ಈ 200 ಕೋಟಿಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ 4 ಭಾಗ ಇರೋದ್ರಿಂದ 50 ಕೋಟಿ 50 ಕೋಟಿ 50 ಕೋಟಿ 50 ಕೋಟಿ. ಹಾಗಾದ್ರೆ 200ನ 4 ಭಾಗ ಮಾಡಿದಾನೆ ದೇವರು. ಈ 4 ಭಾಗ ಮಾಡಿರುವಾಗ ಈ 4 ಅಂಶದಲ್ಲಿ ದೇವರು ಒಂದ್ ಅಂಶದಿಂದ ಕತ್ತಿಯಿಂದ ಅಂದ್ರೆ ಅದರಿಂದನೇ 50 ಕೋಟಿ ಜನನ ಸಾಯಿಸ್ಬಿಡ್ತಾನೆ. ಆಮೇಲೆ ಬರದಿಂದ ಅಂದ್ರೆ ಬರಗಾಲದಿಂದಲೇ 50 ಕೋಟಿ ಜನನ ಸಾಯಿಸ್ಬಿಡ್ತಾನೆ. ಮತ್ತೆ ಅಂಟು ರೋಗದಿಂದಲೇ 50 ಕೋಟಿ ಜನರನ್ನ ಈ ಲೋಕದಲ್ಲಿ ಸಾಯಿಸ್ಬಿಡ್ತಾನೆ. ನಂತರ ದೇವಾಕ್ಯ ನೋಡುತ್ತೆ ಕಾಡು ಮೃಗಗಳಿಂದ 50 ಕೋಟಿ ಜನರನ್ನ ಸಾಯಿಸ್ಬಿಡ್ತಾನೆ. ಟೋಟಲ್ ಆಗಿ 200 ಕೋಟಿ ಜನಸಂಖ್ಯೆನ ದೇವರೀಗ ಭೂಮಿ ಜನಸಂಖ್ಯೆನ ಕಮ್ಮಿ ಮಾಡೋದಕ್ಕೆ ಪ್ಲಾನ್ ಮಾಡಿ ಇಟ್ಬಿಟ್ಟಿದ್ದಾನೆ. ಹಾಲೆಲೂಯಾ. ಇದು ಎಲ್ಲಿ ನೆರವೇರುತ್ತೆ ಅಂದ್ರೆ ಭೂಮಿಯಲ್ಲಿ ನೆರವೇರುತ್ತೆ. ಹಾಗಾದ್ರೆ ಈಗ 4ನೇ ಮುದ್ರೆ ಈಗ ಒಡೆದಾಗ ಈ ಘಟನೆ ಭೂಮಿಯಲ್ಲಿ ಸಂಭವಿಸುತ್ತೆ. ಹಾಗಾದ್ರೆ ಕತ್ತಿಯಿಂದಲೂ ಅಂದ್ರೆ ಏನು ಅಂದ್ರೆ ಹಳೆ ಕಾಲಕ್ಕೆ ಹೋಗ್ಬೇಕು ನಾವು. ಯಾಕಂದ್ರೆ ಈ ಪ್ರಕಟಣೆ ಗ್ರಂಥ ಬರೆದಿರೋದು ನಮ್ಮ ಕಾಲದಲ್ಲಿ ಬರೆದಿಲ್ಲ, ಹಳೆ ಕಾಲದಲ್ಲಿ ವರ್ಷದಿಂದ 1ನೇ ಶತಮಾನದಲ್ಲಿ ಬರೆಯಲ್ಪಟ್ಟಿರುವ ಗ್ರಂಥವಾಗಿರೋದ್ರಿಂದ ಆ ಕಾಲದಲ್ಲಿ ಜನ ಎಲ್ಲ ಯುದ್ಧ ಹೆಂಗ್ ಮಾಡ್ತಿದ್ರು ಅಂದ್ರೆ ಕತ್ತಿ ಬಿಲ್ಲು ಬಾಣದಿಂದನೇ ಯುದ್ಧ ಮಾಡ್ತಿದ್ರು. ಆದ್ರಿಂದ ಇಲ್ಲಿ ದೇವವಾಕ್ಯ ಹೇಳುತ್ತೆ ಕತ್ತಿಯಿಂದಲೂ ಎಂಬ. ಹಾಲೆಲೂಯಾ. ಆ ಕಾಲದಲ್ಲಿ ಎಲ್ಲ ಈ ರಾಜ ಆ ರಾಜನ ಕತ್ತಿಯಿಂದಾನೇ ಸಾಯಿಸ್ಬಿಡ್ತಿದ್ದ. ಆ ರಾಜ ಈ ರಾಜನ ವೈರತ್ವ ಯಾರು ಇರುತ್ತೋ ಆ ಎಲ್ಲ ರಾಜರನ್ನ ಕತ್ತಿಯಿಂದಾನೇ ಅವ್ರ ಕತ್ತನ ಕಡ್ದಾಕ್ಬಿಡ್ತಿದ್ರು. ಹೀಗೆ ಅವ್ರನ್ನ ಸಾಯಿಸ್ಬಿಡ್ತಿದ್ರು. ಅದರಿಂದ ಇಲ್ಲಿ ದೇವವಾಕ್ಯ ಕತ್ತಿಯಿಂದಲೂ ಎಂಬುದಾಗಿ ಆ ಕಾಲದಲ್ಲಿ ದೇವರಾತ್ಮನು ಭರಿಸುವವನಾಗಿದ್ದಾನೆ. ಈ ವಾಕ್ಯವನ್ನ ಬರೆಯುವವನು ಯಾರಾಗಿದ್ದಾನೆ? ಯಾರು ಈ ವಾಕ್ಯ ಬರೆಯೋದು? ಯೇಸುವಿನ ಶಿಷ್ಯರಲ್ಲಿ 12 ಜನ ಶಿಷ್ಯರು. 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯನೇ ಯೋಹಾನ. ಹಾಲೆಲೂಯಾ. ಈ ಯೋಹಾನನ ಕೈಯಿಂದನೇ ದೇವರು ಈ ಪ್ರಕಟಣೆಯ ವಾಕ್ಯಗಳನ್ನ ಬರೆಸ್ತಾನೆ. ಹಾಲೆಲೂಯಾ.